ಸರ್ಕಾರಿ ಆಸ್ಪತ್ರೆಯಲ್ಲಿ ಅವ್ಯವಸ್ಥೆ ಕುರಿತು ಸಿದ್ದಿ ಟಿವಿ ವರದಿಯ ಬೆನ್ನಲ್ಲೇ ಆಸ್ಪತ್ರೆಗೆ ಭೇಟಿ ನೀಡಿದ ಬಳ್ಳಾರಿ ಡಿಎಚ್ಒ ಡಾಕ್ಟರ್ ಯಲ್ಲ ರಮೇಶ್ ಬಾಬು. ಕಂಪ್ಲಿ ಪಟ್ಟಣದ ಸರ್ಕಾರಿ ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ಸಂಭವಿಸಿದ್ದ ಅವ್ಯವಸ್ಥೆಯ ಕುರಿತು ನಿನ್ನೆ ವರದಿ ಮಾಡಿತ್ತು ಸಿದ್ದಿ ಟಿವಿ. ಕಂಪ್ಲಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಅವ್ಯವಸ್ಥೆ ಮತ್ತೆ ತಾಂಡವ, ವೀಕ್ಷಿಸಿ ಅದೇ ಹಾಡು ಅದೇ ರಾಗ. ವರದಿಯ ಬೆನ್ನಲ್ಲೇ ಬಳ್ಳಾರಿ ಜಿಲ್ಲಾ ಆರೋಗ್ಯಾಧಿಕಾರಿ ಡಾಕ್ಟರ್ ಯಲ್ಲ ರಮೇಶ್ ಬಾಬು ಅವರು ಆಸ್ಪತ್ರೆಗೆ ಭೇಟಿ ನೀಡಿ ಸ್ಥಳ ಪರಿಶೀಲನೆ ಮಾಡಿದ್ದಾರೆ. ಈ ವೇಳೆ ಸಿದ್ದಿ ಟಿವಿಯೊಂದಿಗೆ ಮಾತನಾಡಿದ ಡಾಕ್ಟರ್ ರಮೇಶ್ ಬಾಬು, ಆಸ್ಪತ್ರೆಯಲ್ಲಿ ವಿದ್ಯುತ್ ಸಮಸ್ಯೆ ಇರುವುದು ಸತ್ಯ. ಜನರೇಟರ್ನಲ್ಲಿ ತೊಂದರೆ ಉಂಟಾಗಿದ್ದ ಕಾರಣ ವಿದ್ಯುತ್ ಸರಬರಾಜಿನಲ್ಲಿ ವ್ಯತ್ಯಯವಾಗಿದೆ. ಇದೀಗ ಹೊಸದಾಗಿ ಒಂದು ಹೆಚ್ಚುವರಿ ಜನರೇಟರ್ ಅಳವಡಿಸುವ ಪ್ರಕ್ರಿಯೆ ನಡೀತಾ ಇದೆ. ಮುಂದಿನಿಂದ ವಿದ್ಯುತ್ ವ್ಯತ್ಯಯ ಉಂಟಾಗದಂತೆ ಕ್ರಮ ಕೈಗೊಳ್ಳಲಾಗಿದೆ ಎಂದಿದ್ದಾರೆ. ಅಲ್ಲದೆ ಸಾರ್ವಜನಿಕರು ಮತ್ತು ಆಸ್ಪತ್ರೆಯ ಸಿಬ್ಬಂದಿ ಪರಸ್ಪರ ಸಹಕಾರದ ಮನೋಭಾವದಿಂದ ಸ್ಪಂದಿಸಬೇಕು ಎಂಬ ಸಲಹೆ ಕೊಟ್ಟಿದ್ದಾರೆ. 2 ದಿನ ಕೆಳಗಡೆ ನಮ್ಮಲ್ಲಿ ಜನರೇಟ್ರು ಪ್ಲಸ್ ಕರೆಂಟ್ ಎರಡನ್ನೂ ಪ್ರಾಬ್ಲಮ್ ಆಗಿ ಅಲ್ಲಿ ಇಲಿ ಹೊರಗಡೆ ಹೋಗಿರೋದನ್ನು ಶಾರ್ಟ್ ಸರ್ಕ್ಯೂಟ್ ಆಗಿ ಇದನ್ನಾಗಿ 1 ತಾಸು ಕರೆಂಟ್ ಇಲ್ಲ ಅಂತೇಳಿ ಸಾರ್ವಜನಿಕರಲ್ಲಿ ಟಿವಿಯಲ್ಲಿ ಬಂದಿತ್ತು. ಅದನ್ನು ಸರಿ ಇವತ್ತು ನಾನು ಬಂದಿರುವಾಗ ನೋಡಿದ್ರೆ ನಮ್ಮಲ್ಲಿ 2 ಜನರೇಟ್ರ್ ಇದೆ. 2 ಜನರೇಟ್ರಲ್ಲಿ 1 ಜನರೇಟ್ರ್ ಆಲ್ಟರ್ನೇಟಿವ್ ನಾವು ಉಪಯೋಗ ಮಾಡ್ತಿದ್ದೀವಿ. ಸೊ ಅದರಿಂದ ಏನು ತೊಂದರೆ ಆಗದಂಗೆ ಜನರಿಗೆ ಕನೆಕ್ಷನ್ ಮಾಡುವಂಥ ವಿಧಾನಗಳನ್ನು ನಾವು ಈಗಾಗಲೇ ನೋಡಿದ್ದೀವಿ. ಅದನ್ನು ವರ್ಕ್ ಮಾಡುವಂಥ ಇದನ್ನು ಸಹ ನಾವು ಚೆಕ್ ಮಾಡಿದ್ದೀವಿ. ಅದರ ಜೊತೆಯಲ್ಲಿ ಇನ್ನೊಂದು ಜನರೇಟರ್ನ ನಾಳೆ ಅಥವಾ ನಾಡ್ದು ರೆಡಿ ಮಾಡಿ ಕೊಡುವಂಥ ವ್ಯವಸ್ಥೆ. ಇಲ್ಲಿ ಸಾರ್ವಜನಿಕರು ವೈದ್ಯಾಧಿಕಾರಿಗಳ ಕೊರತೆ ಮತ್ತು ಸಿಬ್ಬಂದಿ ಕೊರತೆ ಬಗ್ಗೆ ಕೇಳೋದ್ರಲ್ಲಿ ವೈದ್ಯಾಧಿಕಾರಿಗಳು ಸಾಕಷ್ಟು ಇದರಲ್ಲಿ ಇದ್ದಾರೆ, ನಮ್ಮಲ್ಲಿ ಸಿಬ್ಬಂದಿಯವರೂ ಇದ್ದಾರೆ. ಇನ್ನು ಹೆಚ್ಚಿನ ಇದನ್ನು ಕಂಪ್ನಿಗೆ ಬೇಕಾದರೆ ಕೊಡುವಂಥ ವ್ಯವಸ್ಥೆ ಮಾಡ್ತೀನಿ ಅಂತೇಳಿ ಈ ಸಂದರ್ಭದಲ್ಲಿ ಅಂತ ಸಾರ್ವಜನಿಕರು ನಮ್ಮ ವೈದ್ಯಾಧಿಕಾರಿಗಳ ಜೊತೆ ಸಹಕರಿಸಿ ಎಲ್ಲ ಉತ್ತಮವಾದಂಥ ಚಿಕಿತ್ಸೆಯನ್ನು ಪಡಿಬೇಕು ಅಂತ ನನ್ನ ಅಭಿಪ್ರಾಯ.